ಎಸ್ ಗೈಸ್, ಗುಡ್ ಮಾರ್ನಿಂಗ್, ಹಾಯ್, ಅಲ್ಲ ನಮಸ್ಕಾರ, ವೆಲ್ಕಮ್ ಟು ಅಪುರಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಇವತ್ತು ಚಾಮುಂಡಿ ಬೆಟ್ಟ ಹತ್ತೋದಕ್ಕೆ ಬಂದಿದ್ದೀವಿ. ಚಂದನ ಅವರು ಇದ್ದಾರೆ ನಮ್ಮ ಜೊತೆ, ನೆಕ್ಸ್ಟ್ ಪಿಂಕ್ ಅವರು ಇದ್ದಾರೆ ನಮ್ಮ ಜೊತೆ. ಇವಾಗ ಟೈಮ್ 7 ಆಗಿದೆ. ಎಲ್ಲರೂ ಬೆಟ್ಟ ಹತ್ತುತ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ನಾನು ಬೆಟ್ಟ ಹತ್ತುತ್ತಾ ಇರೋದು. ಇಲ್ಲಿವರೆಗೆ ನಾನು ಬೆಟ್ಟ ಹತ್ತಿಲ್ಲ, ಚಾಮುಂಡಿ ಬೆಟ್ಟನ ಫಸ್ಟ್ ಟೈಮ್ ನಾನು ಬೆಟ್ಟ ಹತ್ತುತ್ತಾ ಇದ್ದೀನಿ. ಗೊತ್ತಾ, ಖುಷಿ ಆಗ್ತೈತೆ. ನಾನು ಮೈಸೂರಲ್ಲೇ ಇದ್ದು ಚಾಮುಂಡಿ ಬೆಟ್ಟ ಹತ್ತಿಲ್ಲ, ಇದೇ ಫಸ್ಟ್ ಟೈಮ್. ಸೊ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಬಂದ್ವಿ. ನಾವು 3 ಜನ. ಲಾಸ್ಟ್ ಫ್ರೈಡೇನೇ ಹತ್ತಬೇಕಿತ್ತು, ಹತ್ತಲಿಲ್ಲ. ಅದಕ್ಕೆ ಇವತ್ತು ಹತ್ತೋಣ ಅಂತ ಫಿಕ್ಸ್ ಆಗಿ ಬಿಸಿಲಿರೋ ಟೈಮಲ್ಲೇ ಬೇಗ ಹತ್ತೋಣ ಅಂದ್ಕೊಂಡು ಹತ್ತುತ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಇಲ್ಲಿ ಈ ಥರ ಸಿಗುತ್ತೆ. ಅಪ್ಪ ಗೈಸ್, ಬೆಟ್ಟ ಹತ್ತಕ್ಕೈತಲ್ಲ, ಸುಸ್ತಾಯಿದೆ. 100 ಮೆಟ್ಲು ಹತ್ತಿದ್ದೀವಿ. ನಮ್ಮ ಚಂದನವ್ರು ಒಂದು ಸ್ವಲ್ಪ ಸ್ಟ್ರೆಂತ್ ಆಗವ್ರೆ. ಅದು ಬಿಟ್ಟರೆ ನಮಗಂತೂ ಹೆವಿ ಸುಸ್ತು. 100 ಮೆಟ್ಲು ಹತ್ತಿದ್ದೀವೇನೋ ಅಷ್ಟೇ, ಅಷ್ಟಕ್ಕೆ ಆಗ್ತಾಯಿಲ್ಲ. ಕಾಲು ವೈಬ್ರೇಷನ್. ನಾನೇನೋ 1 ಅವರ್ಗೆ ಹತ್ಬಿಡ್ತೀವಿ ಅಂತ ಹೇಳೋದು ನಮ್ಮ ಪಿಂಕು. 7 ಗಂಟೆ ಸ್ಟಾರ್ಟ್ ಮಾಡಿರ್ತೀವಿ, 10 ಗಂಟೆ ಆಗ್ಬೋದು, ಮೇ ಬಿ 10 o'clock ಆಯ್ತದೆ. ಅಷ್ಟಲ್ಲ, ನಮ್ಮ ಚಂದನವ್ರ ಪರವಾಗಿಲ್ಲ, ಸ್ಟ್ರಾಂಗ್ ಉಂಟು, ಸಣ್ಣ ಇದ್ರೂ. ನಮ್ಮ ಕೈಲಾಯ್ತಲ್ಲ, ನನ್ನ ಕೈಲಾಗ್ತಾಯಿಲ್ಲ. ಇವರು ಇದ್ದಾರೆ ನೋಡಿ, ಕಾಲು ವೈಬ್ರೇಷನ್ ಆಗ್ತೈತೆ ಸೀರಿಯಸ್ಸಾಗಿ. ಬೆಟ್ಟ ಹತ್ತಿ ತುಂಬ ದಿನ ಮೆಟ್ಲುಗಳು ಹತ್ತ ಸ್ವಲ್ಪ ಕಷ್ಟ. ನಾಗಮಲೆ ಬೆಟ್ಟನೇ ಹತ್ತಿದ್ದೀವಿ. ನಾಗಮಲೆ ಬೆಟ್ಟ ಸುಸ್ತೇ ಪಡಲಿಲ್ಲ, ಹಂಗೆ ಹತ್ತಿದ್ವಿ. ಅಂದರೆ ಅದು ಹಿಡ್ಕೊಂಡು ಹೋಗೋದು. ಈ ಥರ ಮೆಟ್ಲುಗಳಿಲ್ಲ, ಇಲ್ಲಿ ಮೆಟ್ಲುಗಳಿರೋದ್ರಿಂದ ಹತ್ತೋದಕ್ಕೆ ಆಗ್ತಾಯಿಲ್ಲ. ಹಬ್ಬ, ಏನು ಸುಸ್ತಾಗ್ತಲ್ಲ, ಕಾಲು ವೈಬ್ರೇಷನ್ ಆಗ್ತಾಯಿದೆ. ಒಂದು 10 ಮೆಟ್ಲು ಹತ್ತಿದ್ರೆ ಸಾಕು. ಡೈಲಿ ವಾಕ್ ಮಾಡಿ, ಅಪ್ಪ ಈ ಥರ ವಾಕ್ ಮಾಡಬೇಕಷ್ಟೇ ಇನ್ಮೇಲೆ. ಹಬ್ಬ, ಮೆಟ್ಲುಗಳು ಹಿಂಗವೆ, ಹಿಂಗೆ ಹತ್ತಬೇಕಾ, ಅದು ಕಷ್ಟ ಆಗ್ತಿರೋದು. ಇಲ್ಲಿ ಈ ಥರ ಹಿಂಗಿರೋದ್ರಿಂದ ಕಷ್ಟ ಆಗ್ತೈತೆ. ರೋಡ್ ಥರ ಇದ್ದಿದ್ರೆ ಎಷ್ಟು ಬೇಕಾದ್ರೂ ಹೋಗ್ಬಿಟ್ಟಿರೋವು. 300 ಹತ್ತಿದ್ದೀವಾ? ಇನ್ನು 300, ಇನ್ನು 600, 700 ಹತ್ತಬೇಕು. ಓ ಮೈ ಗಾಡ್, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ನಂದಿ ಹತ್ರ ಬಂದ್ವಿ. ನಂದಿ ಹತ್ರ ಬಂದು ತಲುಪಿದ್ದೀವಿ. ಅಬ್ಬೋ, ಇಲ್ಲಿ ಪ್ರದಕ್ಷಿಣೆ, ಇಲ್ಲಿ ನಂದಿ ಬರ್ತಿದ್ದಾರೆ ಇವರಿಬ್ಬರು. ನಿಧಾನಕ್ಕೆ ಹತ್ತಿದ್ವಿ, ಫಾಸ್ಟಾಗಿ ಹತ್ತಬಾರ್ದು ಆ್ಯಕ್ಚುಲಿ. ಬೆಟ್ಟನ ನಿಧಾನಕ್ಕೆ ಹತ್ತಬೇಕು. ಗಾಡ್, ನೋಡೇ ಇರಲಿಲ್ಲ ನಾನು, ಬರೀ ಈ ರೀಲ್ಸಲ್ಲಿ ನೋಡ್ತಿದ್ದೆ ಅಷ್ಟೇ. ಓ ಮೈ ಗಾಡ್, ಸ್ಟ್ರೆಕ್ಟಾಗಿದ್ದೀನಿ ಅಂದರೆ ಅಪ್ಪ ಅಸಾಧ್ಯ ಹೇಳೋದಕ್ಕೆ. ಆ ಥರ ನೀರು ಹರಿತಾ ಇದೆ ಬಾಡಿಲೆಲ್ಲ. ವ್ಯೂ ಇಲ್ಲಿಂದ ಮೈಸೂರು ವ್ಯೂ ಹೇಗಿದೆ. ಅಬ್ಬೋ, ಮನೆಗಳವೆಲ್ಲ ಪುಟ್ಪುಟಾಣಿ ಥರ ಕಾಣಿಸ್ತಿದೆ ಇಲ್ಲಿಂದ ಮನೆಗಳು ಎಲ್ಲ. ಕುತ್ಕೊಂಡು ಇಲ್ಲಿ ಮೆಟ್ಲು 800 ಮೆಟ್ಲಾಗಿದೆ. 800 ಮೆಟ್ಲು ಆದಮೇಲೆ 800 ಮೆಟ್ಲುಗಳಾದಮೇಲೆ ಈ ಥರ ವ್ಯೂ ಕಾಣಿಸುತ್ತೆ. ಇನ್ನು ಇಲ್ಲಿ ಹತ್ತಬೇಕು. ಸೀರಿಯಸ್ಲಿ ಮೇಲೆ ಬರ್ತಾ ಗಾಳಿ ಸಕ್ಕತ್ತಾಗಿ ಬರ್ತೈತೆ. ಅದರಿಂದ ಹತ್ತದಂಗೆ ಕಾಣಿಸ್ತಾ ಇಲ್ಲ. ಗಾಳಿ ಚೆನ್ನಾಗಿ ಬರ್ತಿರೋದ್ರಿಂದ ತಣ್ಣಗೆ ಆಗ್ತಿದೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು ಹತ್ತೋದಕ್ಕೆ. ಅಂದರೆ ವಾಕ್ ಮಾಡ್ತೀನಿ, ಬಟ್ ಆ ಥರ ಮೆಟಲ್ಗಳು ಹತ್ತಿಲ್ಲ ಅಲ್ಲ, ಸ್ಟೆಪ್ಸು. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ನಿಧಾನ ಸ್ಲೋವಾಗಿ ಹೋಗ್ತಾ ಇದ್ದೀವಿ. ಅವರಿಬ್ಬರು ಮುಂದೆನೇ ಹೋದರು. ನಾನು ಸ್ವಲ್ಪ ನಂದಿ ಹತ್ರ ಕೂತಿದ್ದು ಬಂದೆ, ಅವ್ರು ಹೊರಟುಬಿಟ್ರು. ಸೊ ನಾನೊಬ್ಬಳೇ ಇವಾಗ. ಹಿಂದೆ ಬರ್ತಾಯಿದ್ದಾರೆ, ಮುಂದೆ ಬರ್ತಾಯಿದ್ದಾರೆ. ಬೆಳಗಿನಲ್ಲಿ ಹತ್ತೋದಿದೆಯಲ್ಲ, ಬಿಸಿಲಾದರೆ ಮಾತ್ರ ಆಗೋಲ್ಲ. ಯಪ್ಪ, ಬಿಸಿಲಾದ್ರೆ ನಿಜಕ್ಕೂ ಆಗೋಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗಿಬಿಡ್ತು, ಅದು ಬಿಟ್ಟರೆ ಇವಾಗ ಫೀಲ್ ಗುಡ್, ಸೂಪರ್. ತಣ್ಣ ಗಾಳಿ ಬರ್ತೈತೆ. ಇಲ್ಲಿ ಆಂಜನೇಯ ಟೆಂಪಲ್ ಇರೋ ಹಂಗಿದೆ, ನೋಡೋಣ. ಆಂಜನೇಯ ಟೆಂಪಲ್ ಇದೆ ಇಲ್ಲಿ, ಆಂಜನೇಯ ಟೆಂಪಲ್ ಇದು.
ಕಾರಲ್ಲೇ ನಿಲ್ಸಿಲ್ವಾ? ಇವರಿಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಹತ್ತದ್ರೆ ಅಂದರೆ ಒಂದೇ ಸಮ ಹತ್ತದ್ರಾ? ನನಗೆ ಖಾಲಿ ಪರ್ಫೆಕ್ಟ್ ಆಗೈತೆ, ಉಸಿರು. ಸೊ 1000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. 108 ಅಲ್ಲ 1008. ನೀವೇ 100 ಹತ್ತದಂಗಿದೆಯಾ ನಿಮಗೆ ಫೀಲು? ಬಟ್ ನನಗೆ ಆಮೇಲೆ ಟ್ರಿಕ್ಸ್ ಹುಡ್ಕೊಂಡಲ್ಲ, ಟ್ರಿಕ್ಸ್ ಅಲ್ಲ, ಅದು ಸ್ಟಡಿ ಆಗ್ಬಿಡ್ತದ ಕಾಲು ಹತ್ತುತ್ತ. ಹೌದು, ಇವಾಗ ನೋಡಿ ನಮ್ಗೇನು ಈಸಿ ಆಯ್ತು, ಆರಾಮಾಗಿ ಹತ್ಕೊಂಡ್. ನಾನೆಲ್ಲೂ ಸ್ಟಾಪೇ ಮಾಡಲಿಲ್ಲ, ಕಂಟಿನ್ಯೂಸ್ ಬರ್ತಾ ಇದ್ದೀನಿ. ಅಂದ್ರೆ ಸ್ಟಾರ್ಟಿಂಗು ಸ್ವಲ್ಪ ವೈಬ್ರೇಟ್ ಆದಂತ ಯಪ್ಪ, ಸ್ಟಾರ್ಟಿಂಗ್ ಅಂತೂ ಶೀತ ಆಗಿರೋದು ಕತ್ಕು ಸೀರಿಯಸ್ಲಿ ಹತ್ತಕ್ಕಾಗುತ್ತೋ ಇಲ್ವೋ ನಂಗೆ ಆಗ್ಬಿಟ್ಟಿತ್ತು. ಭಯ ಆಯ್ತು ನಂಗೆ ಸೀರಿಯಸ್. ಅಂಕಲ್ ಯಾಕೆ ಕಳಿಸ್ದೋ ವಾಪಸ್ಸು ಕಾರಲ್ಲಿ ಹೋಗ್ಬಿಡೋದ ಅನ್ಸ್ಬಿಟ್ಟಿತ್ತು ಸೀರಿಯಸ್ಲಿ. 1 hour ಅಲ್ಲಿ ಹತ್ತುತ್ತೀವಿ ಅಂತ 1 hour ಅಲ್ಲಿ ಹತ್ತಿದ್ದೀವಿ. ಯಾಕೆಂದ್ರೆ ನಾವು ಹತ್ತಿದ್ವಲ್ಲ ಅಷ್ಟು ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಸೆ ಆಯ್ತು, ಆಮೇಲೆ ಸ್ಟಾರ್ಟಿಂಗ್ ಹಿಂಗೆ ಐತೆ ಮೆಟ್ಲು, ಆಮೇಲೆ ವೈಬ್ರೇಟಿವ್ ಇಲ್ಲ, ಏನೂ ಇಲ್ಲ, ಆರಾಮ್ಸೆ ನಿಧಾನಕ್ಕೆ ಹತ್ತದ್ವಿ. ಖುಷಿ ಆಯ್ತು. ಹತ್ತಿದಿಲ್ಲೆಲ್ಲ ಹಿಂಗಿದೆ, ನಾನು ನೋಡೇ ಇಲ್ಲ ಇಲ್ಲೆಲ್ಲ. ಬರೀ ಕಾರಲ್ಲಿ ಬರ್ತೀವಿ ಜೀ ಅಂತ, ಅಲ್ಲಿ ಹೋಗ್ತೀವಿ, ಹೊರಟ್ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಥರ ಹತ್ತೋದು. ಎಂಟ್ರಿ ಗೋಪುರ. ಫ್ರಂಟ ಬ್ಯಾಕ ಇದು? ಹಾಂ, ಬ್ಯಾಕಿಂದ ಹೋಗ್ಬೇಕು. ಎಲ್ಲ ಫಿನಿಶ್ ಮೆಟಲ್. ಮೆಟ್ಲುಗಳ ಸ್ಟೆಪ್ಸ್ ಇಲ್ಲಿ ಫಿನಿಶ್ ಆಯಿತು ಸದ್ಯ. ಇಲ್ಲಿ ಇವಾಗ ಕ್ಯೂ ನಿಲ್ಲಬೇಕು, ಫ್ರೀ ಕ್ಯೂ. ಹೂವು ತಗೊಂಡು ಹೂವು ಮಾಡ್ಕೊಂಡು ವಾಸುದೇವ ಜನ ಇಲ್ಲ. ಓ, ಫ್ರೀ ಇಲ್ಲಿದೆ ಉಚಿತ ದರ್ಶನಕ್ಕೆ ದಾರಿ. ಫ್ರೀ ಹೋಗೋಣ ಅಂತ ಬಂದ್ವಿ, ಇಲ್ಲೇ ಇದೆಯಲ್ಲ, ಹೋಗೋದಾ ಏನೋ ಫ್ರೀ? ಸಕ್ಕತ್ ರಶ್ ಆಯ್ತಂತ. ಹೌದಾ? ಕನ್ನಡಲ್ಲಿ ಅದೊಂದು 5-6 ಸುತ್ತು. ಹೌದಾ? ಬನ್ನಿ ಹಂಗಾರೆ. ಇನ್ನೂ ಓಪನೇ ಆಗಿಲ್ಲ ಟೆಂಪಲ್ಲು. ಬೇಗ ಮೂವಿಂಗ್ ಆಗುತ್ತೇನೋ ಕಣೆ. ಬೇಡ ಬನ್ನಿ ಹಂಗಾರೆ, 50 ರೂಪೀಸ್ಗೆ ಹೋಗೋಣ. ಬೇಗ ದರ್ಶನ ಮಾಡ್ಬಿಡ್ತೀವಿ. ಓಕೆ, ಡನ್ ಆಯ್ತು. ಮಲ್ಲಿಗೆವ ಎಲ್ಲ ಇಲ್ಲಿ ಮೈಸೂರು ಮಲ್ಲಿಗೆ ಸಖತ್ ಉಂಟು, ಚೆನ್ನಾಗಿದೆ. ಟೆಂಪಲ್ ಇವಾಗ ಓಪನ್ ಮಾಡಿದ್ರು. ಗೈಸ್, ದರ್ಶನ ಆಯ್ತು, ಸೂಪರ್ ದರ್ಶನ. 7:20 ಇಲ್ಲಿ ಬಂದ್ವಿ, 7:32 ಓಪನ್ ಆಗೋದು. 10 ನಿಮಿಷ ವೆಯ್ಟ್ ಮಾಡಿದ್ರೆ 50 ರೂಪಾಯಿ ಟಿಕೆಟಲ್ಲಿ ಹೋದ್ವಿ. ನಮಗೆ ಗೊತ್ತಿರಲಿಲ್ಲ, ನೀವ್ಯಾರಾದ್ರೂ ಬೆಟ್ಟ ಹತ್ಕೊಂಡು ಬಂದರೆ ಫ್ರೀ ಟಿಕೆಟು, ನಮಗೆ ಗೊತ್ತಿರಲಿಲ್ಲ. ರಶ್ ಆಯ್ತದೆ ಅಂದ್ಬಿಟ್ಟು 50 ರೂಪಾಯಿ ಟಿಕೆಟಲ್ಲಿ ಹೋದ್ವಿ. ಅವ್ರು ಅಂದರು, ನೀವು ಬೆಟ್ಟ ಹತ್ತಿದ್ರೆ ಆರಾಮಾಗಿ ಇಲ್ಲೇ ಬಂದು ಹೇಳಿದರೆ ಬಿಡ್ತಿದ್ವಿ ಅಂತ. ಸೂಪರ್ ದರ್ಶನ ಆಯಿತು. ಒಳ್ಳೆ ಗ್ರೀನ್ ಕಲರ್ ಸ್ಯಾರಿ ಸೂಪರ್ ಆಗಿ ಕಾಣಿಸ್ತೈತೆ ದೇವಿ. ಒಳ್ಳೆ ದರ್ಶನ. ಇವಾಗ ಹಳ್ಳಿಹಟ್ಟಿಲಿ ತಿಂಡಿ ಮಾಡಕ್ಕೆ ಹೋಗ್ತಾ ಇದೀವಿ. ಗಾಯ್ಸ್, ಇಲ್ಲಿ ನೋಡಿ ರಶ್ ಇಲ್ಲ. ಟಿಫನ್ ಇಲ್ಲೂ ಇದೆ, ಬಟ್ ನಾವು ಹಳ್ಳಿಹಟ್ಟಿಲಿ ಟಿಫನ್ ಮಾಡಬೇಕು ಅಂದ್ಕೊಂಡು ಹೋಗ್ತಾ ಇದೀವಿ. ಹಳ್ಳಿಹಟ್ಟಿ ಪ್ರಸಾದ ಕೊಡ್ರಮ್ಮ. ಎಸ್, ಪ್ರಸಾದ. ನಂಗಂತೂ ಇಲ್ಲಿ ಪ್ರಸಾದ ತುಂಬ ಇಷ್ಟ, ಏಕೆಂದ್ರೆ ಜ್ಯೂಸಿಯಾಗಿರುತ್ತೆ ಇದು. ಕಳ್ಳೆಪುರಿ ವ್ಯಾಪಾರ ಇದು. ಕಳ್ಳೆಪುರಿ ಒಳ್ಳೆ ವೈಬು. ಇಲ್ಲಿ ಬಂದ್ರೆ ಕಳ್ಳೆಪುರಿ ಬಂದೋದ್ರೆ ಕಳ್ಳೆಪುರಿ ಅಲ್ಗೋಯ್ತು. ಚಾಮುಂಡಿ ಬೆಟ್ಟ ಬಂದಾಗ ನಾವು ಮಿಸ್ ಮಾಡಲ್ಲ, ಕಳ್ಳೆಪುರಿ ತಗೋತೀವಿ. ಕಳ್ಳೆಪುರಿ ಚೆನ್ನಾಗಿದೆ. ಎಲ್ಲ ತುಂಬ್ಕೊತಾವಳಿ ಇವಳು, ಸಿಕ್ಕಿದೆ ಚಾನ್ಸು ಅಂತ. ಒಂದು ಸ್ವಲ್ಪ 1/4 kg ನಡೀಲಿ, ಇಲ್ಲೇ ಹೋಯ್ತೆ ಎಲ್ಲ. ಟ್ರೈನಲ್ಲಿ ಹೋಟೆಲ್ ಹಳ್ಳಿಹಟ್ಟಿ ಬಂದ್ವಿ. ಭಾನುವಾರ ರಜಾ ದಿನ ಇರುತ್ತಂತೆ, ಯಾರು ಬರೋದಕ್ಕೆ ಹೋಗ್ಬೇಡಿ. ಬಸ್ಸಿಗೆ ಬಂದು ಬಸ್ಸಲ್ಲಿ ನೋಡ್ಕೊಂಡು ಬಂದ್ವಿ. ಇದು ಎಂಟ್ರಿ, ಏನು ರಶ್ ಇರೋಂಗಿದೆ. ಎಸ್ ಗಾಯ್ಸ್, ಹಳ್ಳಿಹಟ್ಟಿ ಕೇಸರಿ ಬಾತ್, ಬೆಲ್ಲದ ಕೇಸರಿ ಬಾತ್ ಹಿಡ್ಕೊಬಂದ್ರೆ ಸೂಪರ್ ಆಗೈತೆ. ಜಾಗನೂ ಇಲ್ಲ, ಏನಿಲ್ಲ ಇಲ್ಲಿ. ಅಪ್ಪ, ಇದು ಪಲಾವು, ಇದು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಇದು ಕೇಸರಿ ಬಾತ್, ಬೆಲ್ಲದ ಕೇಸರಿ ಬಾತ್ ಸಕ್ಕತ್ತಾಗಿದೆ. ಸೂಪರ್ ಟೇಸ್ಟ್. ನೆಕ್ಸ್ಟ್ ಇಡ್ಲಿ ವಡೆ, ಚಿಬ್ಲಿ ಇಡ್ಲಿ ಇದು. ಖಾಲಿ ಐತಿ ಇವಾಗ. ಇದು ಚಿಬ್ಲಿ ಇಡ್ಲಿ. ತುಪ್ಪ ಬೇಡ ಅಂದ್ಬಿಟ್ಟು ಬಂದೆ, ಅವಳು ತಿನ್ನಲ್ಲ ತುಪ್ಪ.
ಅದಕ್ಕೆ ಮಸಾಲೆ ದೋಸೆ ಚಿಬ್ಲಿ ಇಡ್ಲಿ ಇದು ತಿಂದು ಫೈನಲ್ ಮಾಡಿಬಿಟ್ರೆ ಮುಗೀತು. 5 ಜನ ನೋಡಿ, ಚಿಕ್ಕದು ಇಷ್ಟೊಂದು ಜನ ಇದ್ದಾರೆ. ಪಾರ್ಸಲ್ ರೆಡಿ ಮನೆಗೆ. ಇಡ್ಲಿ ಮತ್ತು ಕೇಸರಿ ಬಾತ್ ಸಕ್ಕತ್ತಾಗಿತ್ತು. ಬೆಲ್ಲದ ಕೇಸರಿ ಬಾತು ಸಕ್ಕತ್ತಾಗಿತ್ತು ಊಟ. ತಿನ್ಕೊಂಡು ಬಸ್ಸಲ್ಲಿ ಈಗ ಬಸ್ಸಲ್ಲಿ ಹೋಯ್ತು. ಬಸ್ ಅಲ್ಲಂತೇಳಿ ಬಸ್ ಸ್ಟಾಪ್ ಮುಂದೆನಾ? ಸ್ಟಾರ್ಟಿಂಗ್ ಅಜ್ಜಿ ನೋಡ್ಬೇಕಿತ್ತು ನೀನು. ಹೌದಾ ಗಾಯ್ಸ್ ಇಷ್ಟು ಕಲರ್ ಬಂದಿದ್ದೀನಿ ಅಂದ್ರೆ ನಾನು ತುಂಬ ವೈಟ್ ಆಗಿದ್ದೀನಿ ಗಾಯ್ಸ್. ಸಕ್ಕತ್ತಾಗಿತ್ತು. ವೈಬ್ ಖುಷಿ ಆಗೋಯ್ತು. ನಿದ್ದೆ ರೆಡಿ ಆಲ್ರೆಡಿ. ನಿದ್ದೆ ಹೋಗಿದ ತಕ್ಷಣ ನಿದ್ದೆ ಸಿಕ್ತು. ಚಾವಿಕ್ನ ಆಟ ಆಡಿಸಿ ಚಾವಿಕ್ಗೆ ಮುದ್ದು ಮಾಡಿ ಚಾವಿಕಿಗೆ ಕೇಸರಿ ಬಾತ್ ಕೊಟ್ಟು ಚಪ್ಪಸ್ಕೊಂಡು ತಿಂದು ಅಯ್ಯೋ ಅನ್ಕೊಂಡು ಅವನ ಭಾಷೆಯಲ್ಲಿ ಮಾತಾಡ್ಕೊಂಡು ಅವನು. ಈಗ ಬಿಸಿಲು ಸ್ಟಾರ್ಟ್ ಆಯ್ತು ಇಲ್ಲಿ. ಇವಾಗ ಬಸ್ ಹತ್ಕೊಂಡು ಹೋಗೋಣ ಅಂತಿದ್ವಿ. ಮೈಸೂರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಫ್ರೀಯಾಗಿ. ಬಟ್ ಬೆಂಗಳೂರಲ್ಲಿ ಈ ಥರ ಓಡಾಡೋಕ್ಕಾಗಲ್ಲ. ಮೈಸೂರಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದಪ್ಪ. ಅಷ್ಟು ಚೆನ್ನಾಗಿದೆ ಮೈಸೂರು. ಇಷ್ಟ ಆಯ್ತು. ಗಾಯ್ಸ್ ಬಸ್ ಸ್ಟಾಪ್ ಅಲ್ಲಿ ಸೀಟ್ ಇಲ್ಲ. ಬಸ್ ಸ್ಟಾಪ್ ಐತೆ ನೋಡಿ. ಒಂದು ನಿಮಿಷ. ಬಸ್ ಕುತ್ಕೊಳ್ಳೋ ಸೀಟ್ ಇಲ್ಲ. ಹಂಗೆ ಅಂತೆ ಕುತ್ಕೊಳ್ಳೋದು ಹಾಗೆ ಇರಬೇಕು. ಅವ್ರು ಅಲ್ಲಿ ಕೂತಿದ್ದಾರೆ. ಅಲ್ಲ ರೂಟ್ ಗೊತ್ತಿಲ್ಲ. ಕೇಳ್ಕೊಂಡು ಚಾಮರಾಜೇಂದ್ರ ರಸ್ತೆ. ಲಾಸ್ಟ್ಗೆ ಬಸ್ಸಲ್ಲಿ ಬರೋಕ್ಕಾಗಲಿಲ್ಲ. ಆಟೋದಲ್ಲಿ ಬಂದ್ವಿ. ಥ್ಯಾಂಕ್ ಯು. ಬಂದ್ವಿ ಆಯ್ತಾ ಇಲ್ಲ. ಮನೆಗೆ ಹತ್ಬೇಕೀಗ. ಈಗ ಆಟೋದಲ್ಲಿ ಬಂದ್ವಿ ಅಂದರೆ ಆಟೋದಲ್ಲಿ ವಿಚಿತ್ರ ಕೂದಲೆಲ್ಲ ವಿಚಿತ್ರ ಆಗ್ಬಿಡ್ತು. ನಿದ್ದೆ ಬೇರೆ ನಮ್ಮ ಪಿಂಕುಗೆ. ಈಗ ಅದಕ್ಕೆ ನಾವು ಕಾರ್ ಬೇಡ ಅಂತ ಹೇಳಿದ್ವಿ. ಆಟೋದಲ್ಲಿ ಬಂದರು ಅಂತಂದರೆ ಬೈತಾರೆ. ಬಸ್ಸಿಗೆ ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲೇ ಡ್ರಾಪ್ ಕೊಟ್ಟಿಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು ಗೈಸ್. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಹೇಳು. ಬಾಯ್. ನಿದ್ದೆ ಪಾಪ ಹುಡುಗಿರಿಗೆ. ಬಾಯ್.